ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಾದ ಯೇಸು ಕ್ರಿಸ್ತನಿಗೆ ಎಲ್ಲದಲ್ಲಿ ನನ್ನ ಪ್ರಾಣ, ಆತ್ಮ, ಶರೀರದ ಮೂಲಕ ಪರಲೋಕದ ತಂದೆಯಾದ ದೇವರಿಗೆ ಮಹಿಮೆ ಉಂಟಾಗಲಿ. ಪ್ರಿಯ ದೇವಜನರೇ, ದೇವರಾದ ಕರ್ತನು ಪ್ರತಿ ಒಂದೊಂದು ದಿನವನ್ನು ಉಂಟು ಮಾಡಿ ಪ್ರತಿ ಒಂದೊಂದು ದಿನದಲ್ಲಿ ಆತನು ನನ್ನೊಂದಿಗೆ ನಿಮ್ಮೊಂದಿಗೆ ಇದ್ದುಕೊಂಡು ತನ್ನ ಕೃಪೆ ಎಂಬ ಹಸ್ತವನ್ನು ಚಾಚಿ ಯಾವಾಗಲೂ ತನ್ನ ಕೃಪೆಯ ಹಸ್ತದ ಮೂಲಕವಾಗಿ ಸಮೃದ್ಧಿಯಲ್ಲಿ ತನ್ನ ಆತ್ಮನ ನಡೆಸುವಿಕೆಯಲ್ಲಿ ನನ್ನನ್ನು ನಿಮ್ಮನ್ನು ನಡೆಸುವವನಾಗಿದ್ದಾನೆ. ಪ್ರಿಯ ದೇವಜನರೇ, ಇಂದಿನ ದಿನದಲ್ಲಿ ಎಷ್ಟು ಜನರು ದೇವರ ಕೃಪೆಯನ್ನು, ದೇವರ ಪ್ರೀತಿಯನ್ನು ಎಷ್ಟು ಜನರು ಅರ್ಥ ಮಾಡಿಕೊಂಡು ದೇವರಾದ ಕರ್ತನಿಗೆ ಆ ವಿಧೇಯತ್ವದ ಪ್ರೀತಿಯನ್ನು, ಆ ವಿಧೇಯತ್ವದ ಆ ಜೀವಿತವನ್ನು ಸಮರ್ಪಿಸಿ ನಡೆಸ್ತಾ ಇದ್ದೀರಾ? ಪ್ರಿಯ ದೇವ ಜನರೇ, ದೇವರಾದ ಕರ್ತನು ಕೊಟ್ಟಿರುವಂಥ ಸಮಯ ಪ್ರತಿ ಒಂದೊಂದು ದಿನವೂ ಕೂಡ ಅದು ಅತಿ ಅಮೂಲ್ಯವಾಗಿದೆ. ಪ್ರಿಯರೇ, ದೇವರಾದ ಕರ್ತನು ಆರೋಗ್ಯವನ್ನು ಕೊಟ್ಟು ನಡೆಸುವವನಾಗಿದ್ದಾನೆ. ನಿಮ್ಮ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸಿ ಕೆಲಸ ಕಾರ್ಯದಲ್ಲಿ ಕೈ ಹಿಡಿದು ನಡೆಸುವವನಾಗಿದ್ದಾನೆ. ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸಿ ಪ್ರತಿ ದಿನ ಆತನು ಕಾಪಾಡಿ ನಡೆಸುವವನಾಗಿದ್ದಾನೆ. ದಾವೀದನು ಹೇಳ್ತಾನೆ, ನನ್ನ ಮನವೇ ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರಿಬೇಡ ಎಂಬುದಾಗಿ. ನಾವು ಒಂದನ್ನಾದರೂ ನೆನೆಸಿಕೊಳ್ತಿದ್ದೇವಾ? ಈ ಒಂದೊಂದು ನಾವು ಕಲಿತಿರುವಂಥ ಒಂದೊಂದು ದಿನ ದೇವರ ಆತ್ಮನ ಆ ನಡೆಸುವಿಕೆ ನಿಮ್ಮ ಜೀವಿತದಲ್ಲಿ ಎಷ್ಟೊಂದು ಅಪಾರವಾಗಿದೆ ಎಂಬುದಾಗಿ ದೇವರ ಎಣಿಕೆಯಲ್ಲಿ 1000 ವರ್ಷಗಳು ಒಂದು ದಿನದಂತೆಯ, ಒಂದು ದಿನ 1000 ವರ್ಷಗಳಂತೆಯ. ಪ್ರಿಯ ದೇವಜನರೇ, ನಿಜವಾಗಿ ಒಬ್ಬ ಭಕ್ತನ ಜೀವಿತದಲ್ಲಿ, ಒಂದು ದೇವರ ಮಕ್ಕಳ ಜೀವಿತದಲ್ಲಿ 1000 ವರ್ಷ ಒಂದು ದಿನದಾಗೆ. ಯಾಕಂದ್ರೆ 1000 ವರ್ಷದಲ್ಲಿ ಇಟ್ಟಿರುವಂತ ವಾಗ್ದಾನದ ಆಶೀರ್ವಾದವನ್ನು ಪ್ರಿಯ ದೇವರ ಮಕ್ಕಳಾದ ನಾನು ನೀವು ಕ್ರಿಸ್ತನಲ್ಲಿ ಇದ್ದುಕೊಂಡು ಅದನ್ನು ಅನುಭವಿಸಬೇಕು. ಯಾಕಂದ್ರೆ ಪ್ರಿಯ ದೇವಜನರೇ, ದೇವರ ವಾಗ್ದಾನಗಳು ಅದು ನಿಮ್ಮ ಜೀವಿತದಲ್ಲಿ ಇರುವಂಥದ್ದಾಗಿದೆ. ಆದುದನ್ನು ಈ ವಿಶ್ರಾಂತಿಕರವಾದ ಈ ದಿನದಲ್ಲಿ ದೇವರಾದ ಕರ್ತನು ಕೊಟ್ಟಿರುವಂಥ ಈ ಸಮಯವನ್ನು ನಾವು ಎಷ್ಟು ವಿಧೇಯರಾಗಿ, ಎಷ್ಟಾಗಿ ನಮ್ಮ ಹೃದಯವನ್ನು ದೇವರಿಗೆ ಸಮರ್ಪಿಸಿಕೊಟ್ಟು ಈ ಹೃದಯ ಎಂಬ ಆಲಯದ ಈ ಭಂಡಾರದಲ್ಲಿ ದೇವರ ವಾಕ್ಯವನ್ನು, ದೇವರ ಮಾತನ್ನು ನಾವು ಶೇಖರಿಸಿಕೊಳ್ತಾ ಇದ್ದೀವಿ. ಅಲ್ಲ, ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಬಿಡ್ತಾ ಇದ್ದೀವ? ಆ ವಾಕ್ಯವನ್ನು ಕೇಳಿ ಪ್ರಿಯ ದೇವಜನರೇ, ನಾವೊಂದು ಪ್ರಾಣಿಗಳಲ್ಲಿ, ಅಂದರೆ ಈ ದನ ಆಗಲಿ ಆಡು ಕುರಿಗಳಾಗಲಿ ನಾವು ನೋಡುವಂಥ ವೇಳೆಯಲ್ಲಿ ಬೆಳಗಿನ ಜಾವದಿಂದ ಸಂಜೆ ವೇಳೆ ತನಕ ಅದು ಮೇಯ್ತದೆ, ಹೊರಗೆ ಹೋಗಿ ಮೇಯ್ತದೆ. ಅದು ತಿಂತದೆ ಎಲ್ಲವನ್ನೂ ಒಳಗೆ ತಿಂದು ಇಟ್ಕೊಳ್ತದೆ. ಕೊನೆಯದಾಗಿ ರಾತ್ರಿಯ ಜಾವದಲ್ಲಿ ಕೂತ್ಕೊಂಡು ಅದು ಒಂದೊಂದಾಗಿ ಹೊರಗೆ ತಂದು ಕಚ್ಚಿ ಅದರ ರುಚಿಯನ್ನು, ಆ ಟೇಸ್ಟನ್ನು ಅದು ಜೀರ್ಣ ಮಾಡಿಕೊಳ್ತದೆ. ಇವತ್ತು ದೇವರ ವಾಕ್ಯದ ಆ ರುಚಿ, ದೇವರ ಆತ್ಮನ ಆ ಟೇಸ್ಟ್, ದೇವರ ಆತ್ಮನು ನನ್ನನ್ನು ನಿಮ್ಮನ್ನು ನಡೆಸಿದಂಥ ವಿಧವನ್ನು ಒಂದು ಕ್ಷಣ ಕೂತ್ಕೊಂಡು ನಾವು ಆಲೋಚಿಸ್ತಾ ಇದ್ದೀವ? ಇವತ್ತು ದೇವರ ಆತ್ಮನ ವಾಕ್ಯದ ಆ ರುಚಿಯನ್ನು ನಾವು ಅನುಭವಿಸ್ತಾ ಇದ್ದೀವ ಪ್ರಿಯರೇ? ಜೇನಿನ ರುಚಿಗಿಂತ ಯೇಸು ಸುನಾಮವು ದಿವ್ಯ ಮಧುರವಾದೆ. ಜೇನಿನ ರುಚಿಗಿಂತ ಯೇಸು ಸುನಾಮವು ದಿವ್ಯ ಮಧುರವಾದೆ. ಅದನ್ನು ಧ್ಯಾನಕ್ಕೆ ತಂದು ಹೊಂದಲು ಬನ್ನಿ ಆತನ ಸೇವಕರೇ. ಅದನ್ನು ಧ್ಯಾನಕ್ಕೆ ತಂದು ಹೊಂದಲು ಬನ್ನಿ ಆತನ ಸೇವಕರೇ. ಜೇನಿ
ರುಚಿಗಿಂತ ಏಸು ಸುನಾಮವು ದೇವ್ಯ ಮಧುರವಾದೆ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ಜೇನು ತುಪ್ಪ, ಜೇನಿಗಿಂತಲದು ರುಚಿಯಾಗಿದೆ ಪ್ರಿಯ ದೇವಜನರೇ. ಯಾವ ಕಷ್ಟದ ಸಮಯದಲ್ಲಿ, ಯಾವ ರೋಗದ ಸಮಯದಲ್ಲಿ, ಎಲ್ಲರೂ ಕೈ ಬಿಡಲ್ಪಟ್ಟ ಸಮಯದಲ್ಲಿ ದೇವರ ವಾಕ್ಯ ನನ್ನನ್ನು ನಿನ್ನನ್ನು ಕೈ ಹಿಡಿದು ನಡೆಸುವಂಥದ್ದಾಗಿದೆ. ಯಾವಾಗ ಆ ರುಚಿಯನ್ನು ನಾನು ನೀವು ನೋಡ್ತೇವೋ, ಆ ರುಚಿಯ ಅನುಭವದಲ್ಲಿ ನಾನು ನೀನು ದೇವರಾದ ಕರ್ತನನ್ನು ಗಟ್ಟಿಯಾಗಿ ಹಿಡ್ಕೊಂಡು ಮುಂದೆ ಹೋಗಲಿಕ್ಕೆ ಸಾಧ್ಯ. ಇವತ್ತು ದೇವರ ವಾಕ್ಯದ ರುಚಿಯನ್ನು ಎಷ್ಟಾಗಿ ನಾವು ನೋಡ್ತಾ ಇದ್ದೀವಿ, ದೇವರ ವಾಕ್ಯಕ್ಕೆ ನಾವು ಎಷ್ಟು ವಿಧೇಯರಾಗಿ ನಾವು ನಡೀತಾ ಇದ್ದೀವಿ. ಪ್ರಿಯ ದೇವಜನರೇ, ಈ ವಿಶ್ರಾಂತಿಕರವಾದ ದಿನವನ್ನು ದೇವರಾದ ಕರ್ತನು ನನಗೋಸ್ಕರ, ನಿಮಗೋಸ್ಕರ, ದೇವರಾದ ಕರ್ತನನ್ನು ಮಹಿಮೆ ಪಡಿಸೋದಕ್ಕೋಸ್ಕರ ಅನುಗ್ರಹಿಸಿ ಕೊಟ್ಟಿದ್ದಾನೆ. ನಾನು ನೀವು ದೇವರಾದ ಕರ್ತನನ್ನು ಯಾವ ವಿಧವಾದ ರೀತಿಯಲ್ಲಿ ಗೌರವಿಸ್ತಿದ್ದೀವಿ, ಸನ್ಮಾನಿಸ್ತಿದ್ದೀವಿ, ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಅದಕ್ಕೋಸ್ಕರ ದೇವರಾದ ಕರ್ತನು ಇಂದಿನ ದಿನದಲ್ಲಿ ನನ್ನೊಂದಿಗೂ ನಿಮ್ಮೊಂದಿಗೂ ಮಾತನಾಡಲಿಕ್ಕಿರುವಂಥ ದೇವರ ಪರಲೋಕದ ಪರಿಶುದ್ಧವಾದ ಮಹಿಮೆಯುಳ್ಳ ದೇವರ ವಾಕ್ಯ ಜ್ಞಾನೋಕ್ತಿಗಳು 4ನೇ ಸಂಧಿ 23ನೇ ವಚನವನ್ನು ನಾವು ಧ್ಯಾನ ಮಾಡೋ ಪ್ರಿಯರೇ. ಜ್ಞಾನೋಕ್ತಿಗಳು 4ನೇ ಸಂಧಿ 23ನೇ ವಚನವನ್ನು. ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೋ. ಅದರ ಒಳಗಿನಿಂದ ಜೀವದಾರಿಗಳು ಹೊರಡುವು. ಪ್ರೈಸ್ ದಿ ಲಾರ್ಡ್. ಪ್ರಿಯ ದೇವಜನರಲ್ಲಿ ದೇವರ ವಾಕ್ಯ ಹೇಳ್ತದೆ, ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೋ, ಅದರ ಒಳಗಿನಿಂದ ಜೀವದಾರಿ ರೀಪಾಥ ರಾಮಾಂದೋರು ಕೋರಾಬಾರಿ ಆಲವ. ಯಾಕಂದ್ರೆ ಜೀವಧಾರೆ ಅಂದ್ರೆ ಹೋಲಿ ಸ್ಪಿರಿಟ್ ಜೀವಧಾರೆ ಆಗಿದ್ದಾನೆ. ಇವತ್ತು ನಿನ್ನ ಜೀವಿತವನ್ನು ಸುಂದರವಾಗಿ ರೂಪಿಸುತ್ತಿರುವಂತ ಆ ಪರಲೋಕದ ತಂದೆಯಾದ ದೇವರು ಪರಿಶುದ್ಧಾತ್ಮನಾಗಿದ್ದಾನೆ. ಇವತ್ತು ಪರಿಶುದ್ಧಾತ್ಮ ದೇವರ ವಾಕ್ಯ ಹೇಳ್ತದೆ, ಯೇಸು ಸ್ವಾಮಿ ಹೇಳ್ತಾನೆ, ನಾನು ತಂದೆ ಮಗ ಪರಿಶುದ್ಧಾತ್ಮನಾಗಿ ಏಕತ್ವವುಳ್ಳ ದೇವರು ನಿನ್ನ ಹೃದಯದಲ್ಲಿ ವಾಸ ಮಾಡುವವರಾಗಿದ್ದಾರೆ. ಅದಕ್ಕೆ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೋ, ಅದರ ಒಳಗಿನಿಂದ ಜೀವಧಾರೆ ಹೊರಡ್ತದೆ. ಈ ಹೃದಯ ಅಂದರೆ ಇದು ದೇವರ ಆತ್ಮನು ವಾಸಿಸುವಂತ ದೇವರ ಆಲಯ, ದೇವರ ಮನೆಯಾಗಿದೆ. ಅದಕ್ಕೆ ಇಲ್ಲಿ ಪೌಲನು ಕೊರಿಂಥ ಸಭೆಗೆ ಹೇಳ್ತೇನೆ, ನೀವು ದೇವರ ಆಲಯವಾಗಿದ್ದೀರಿ, ದೇವರ ಆತ್ಮನು ನಿಮ್ಮ ಆಲಯದಲ್ಲಿ, ನಿಮ್ಮ ಹೃದಯ ಎಂಬ ಆಲಯದಲ್ಲಿ ವಾಸ ಮಾಡ್ತಿದ್ದಾನೆ ಎಂಬುದಾಗಿ. ಯಾಕಂದ್ರೆ ಇವತ್ತು ಹೃದಯದಲ್ಲಿ ದೇವರ ಆತ್ಮನು ವಾಸ ಮಾಡ್ತಿರುವಂಥದ್ದು ಇವತ್ತು ಎಷ್ಟೋ ಜನರಿಗೆ ಗೊತ್ತಿಲ್ಲ. ಪ್ರಿಯ ದೇವಜನರಲ್ಲಿ ದೇವರ ವಾಕ್ಯ ಇಲ್ಲಿ ಅರಸನಾದಂಥ ಸೊಲೊಮೋನನು ತನ್ನ ಜೀವಿತದಲ್ಲಿ ದೇವರ ಆತ್ಮನ ಅನುಭವವನ್ನು ಹೊಂದಿಕೊಂಡದ್ದರಿಂದ ದೇವರ ವಾಕ್ಯದಲ್ಲಿ ಅಲ್ಲಿ ತಿಳಿಯಪಡಿಸ್ತಿದ್ದಾನೆ. ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೋ. ಯಾಕಂದ್ರೆ ಪ್ರಿಯ ದೇವಜನರೇ, ಈ ಶರೀರ ಲೋಕ ಸಂಬಂಧವಾದ ಎಲ್ಲ ಸಂಗತಿಗಳನ್ನು ತಿಳಿಯಪಡಿಸ್ತದೆ. ಲೋಕದ ಅಂದರೆ ದೇವರ ಆತ್ಮನಿಗೆ ಮೆಚ್ಚುಗೆ ಇಲ್ಲದಂಥದ್ದು ಅದನ್ನೇ ಮಾಡುವಂತೆ ಈ ಶರೀರ ಲೋಕಕ್ಕೆ ಕನೆಕ್ಟ್ ಮಾಡ್ತದೆ. ಅದಕ್ಕೆ ಇಲ್ಲಿ ಪರಿಶುದ್ಧಾತ್ಮನು ಪ್ರತಿ ಒಬ್ಬೊಬ್ಬರ ದೇವರ ಮಕ್ಕಳಾಗಿರುವಂಥ ಪ್ರಿಯ ದೇವ ಜನರೇ, ನಿಮ್ಮ ಹೃದಯ ದೇವರ ಆಲಯವಾಗಿದೆ, ದೇವರು ವಾಸ ಮಾಡುವಂಥ ದೇವರ ವಾಸ ಸ್ಥಾನವಾಗಿರೋ ದೇವರ ಮನೆಯಾಗಿದೆ. ನೀವು ದೇವರ ಮನೆಯಾಗಿದ್ದೀರಿ ಪ್ರಿಯ ದೇವ ಜನರೇ. ಇವತ್ತು ದೇವರ ಮನೆ ಆಗಿರುವಂತಹ ಹೃದಯದಲ್ಲಿ ಎಷ್ಟು ಮೋಸ, ಕಪಟ, ವಂಚನೆ, ಸುಳ್ಳು, ಹಗೆತನ ಎಲ್ಲ ಕಾರ್ಯಗಳು ತುಂಬಿಕೊಂಡಿದೆ. ಇವತ್ತು ದೇವರ ವಾಕ್ಯಕ್ಕೆ ಇಲ್ಲಿ ಅವಕಾಶವೇ ಇಲ್ಲ, ದೇವರ ವಾಕ್ಯಕ್ಕೆ ಸಮಯ ಇಲ್ಲ, ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಡೆಯುವಂಥ ಕಾರ್ಯಗಳಿಲ್ಲ. ಇವತ್ತು ಲೋಕದಲ್ಲಿ ಏನುಂಟು, ಲೋಕದ ಯಾವ ಸಂಗತಿಗಳನ್ನು ಕೂಡ ಮಾಡಲಿಕ್ಕೆ ಎಲ್ಲದರಲ್ಲಿ ಇವತ್ತು ಸಮಯ ಇದೆ. ಅದಕ್ಕೆ ನಮ್ಮನ್ನು ನಾವು ಒಪ್ಪಿಸಿಕೊಡ್ತೀವಿ. ದೇವರ ಆತ್ಮನು ಪ್ರಿಯ ದೇವ ಜನರೇ, ಇವತ್ತು ನಿಮ್ಮ ಜೀವಿತದಲ್ಲಿ ಇವತ್ತು ಮನುಷ್ಯನಲ್ಲಿ 2 ರೀತಿಯ ಕ್ಯಾಟಗರಿ ಇರುವಂತ ಮನುಷ್ಯರಿದ್ದಾರೆ. ಒಬ್ಬ ಮನುಷ್ಯನಲ್ಲಿ 2 ಕ್ಯಾಟಗರಿ ಇದೆ. ಮುಂದಿನಿಂದ ಪ್ರೀತಿ ತೋರಿಸುವಂಥದ್ದು, ಹಿಂದಿನಿಂದ ಚೂರಿ ಇಡುವಂಥದ್ದು.
ಇವತ್ತಿನ ದಿನದಲ್ಲಿ ಪ್ರಿಯ ದೇವ ಜನರು ಒಂದು ಅರ್ಥ ಮಾಡಿಕೊಳ್ಳಿ, ನಿಜವಾಗಿ ನೀವು ದೇವರ ಮಗನು ಮಗಳಾಗಿರುವುದಾದರೆ ದೇವರ ಆತ್ಮನನ್ನು ಮೆಚ್ಚಿಸುವಂತ, ದೇವರ ಆತ್ಮನನ್ನು ಮಹಿಮೆ ಪಡಿಸುವಂತ ನಿಮ್ಮ ಜೀವಿತದಲ್ಲಿ, ಯಾಕಂದ್ರೆ ನಿಮ್ಮ ಹೃದಯದಲ್ಲಿ ದೇವರ ಆತ್ಮನು ವಾಸ ಮಾಡ್ತಿರುವುದರಿಂದ ದೇವರ ಆತ್ಮನು ನಿಮ್ಮನ್ನು ಎಲ್ಲ ವಿಷಯಗಳಲ್ಲಿ, ಆ ಸತ್ಯದ ವಿಷಯದಲ್ಲಿ ನಿಮ್ಮನ್ನು ನಡೆಸ್ತಾನೆ. ಇವತ್ತು ದೇವರ ಆತ್ಮನು ಇದ್ದಾನೆಂಬುದಾಗಿ ಹೇಳಿಕೊಂಡು, ದೇವರ ಮಕ್ಕಳು ವಿಶ್ವಾಸಿಗಳು ಎಂಬುದಾಗಿ ಹೇಳಿಕೊಂಡು, ಇವತ್ತು ಮನುಷ್ಯನು ಅಂದರೆ ಮನುಷ್ಯನಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ನಡೆಯುವಂಥದ್ದು. ಪ್ರಿಯ ದೇವ ಜನರೇ, ಮನುಷ್ಯನಿಗೆ ನೀವು ಮೆಚ್ಚುಗೆಯಾಗಿ ಯಾವ ರೀತಿಯಲ್ಲಿ ಕೂಡ ನಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಒಂದು ಕ್ಷಣ ಅವನನ್ನು ತೃಪ್ತಿಪಡಿಸುವುದು, ಇನ್ನೊಂದು ಕ್ಷಣ ನಿಮಗೆ ವಿರೋಧವಾಗಿ ನಿಲ್ಲುವುದು. ಆದರೆ ಯಾವಾಗಲೂ ನಿಮ್ಮ ಜೊತೆಯಲ್ಲೇ ಇರುವಂತ ದೇವರ ಆತ್ಮನಿಗೆ ನೀವು ವಿಧೇಯರಾಗಿ ನಡೆಯುವುದಾದರೆ, ನೀವು ಎಂಥ ಸಿಚುವೇಶನ್ ಅಲ್ಲಿ ಇರ್ರಿ, ಯಾವ ಪರಿಸ್ಥಿತಿ, ಯಾವ ಕಠಿಣವಾದ ದಾರಿಯ ಹಾದಿಯಲ್ಲಿ ನೀವು ಹಾದು ಹೋಗಿ, ದೇವರ ಆತ್ಮನು ನಿಮಗೆ ಸಹಾಯಕನಾಗಿರ್ತಾನೆ. ಆ ಎಲ್ಲ ಕಠಿಣವಾದ ಸಂಗತಿಗಳಿಂದ ನಿಮ್ಮನ್ನು ಹೊರಗೆ ತರ್ತಾನೆ. ಪ್ರಿಯರೇ, ನಿಮಗೆ ಆತನೇ ಸಹಾಯಕನಾಗಿರ್ತಾನೆ. ನಿಮ್ಮ ಎಲ್ಲ ಸ್ಥಿತಿಗತಿಗಳಲ್ಲಿ ದೇವರಾತ್ಮನಿಗೆ ನೀವು ಒಳಗಾಗುವುದಾದರೆ, ಮನುಷ್ಯನ ಸಹಾಯವನ್ನು ನೀವು ಕೇಳಿಕೊಳ್ಳದೆ ಪರಲೋಕದ ತಂದೆಯಾದ ದೇವರ ಸಹಾಯವನ್ನು ಕೇಳಿಕೊಳ್ಳುವುದಾದರೆ 100% ದೇವರು ನಿಮಗೋಸ್ಕರ ಒಬ್ಬ ಸಹಾಯಕನಾಗಿರುವಂಥ ಪರಿಶುದ್ಧಾತ್ಮನನ್ನು ನಿಮಗೋಸ್ಕರ ಕಳಿಸಿಕೊಡ್ತಾನೆ. ಆತನೇ ನಿಮ್ಮ ಹೃದಯದಲ್ಲಿ ವಾಸ ಮಾಡುವಂಥ ದೇವರು. ಪ್ರಿಯ ದೇವಜನರೇ, ನಿಮ್ಮ ಬಳಿಯಲ್ಲೇ ಇದ್ದಂಥ ದೇವರ ಆತ್ಮನನ್ನು ನೀವು ಬಿಟ್ಟು ಲೋಕದ ಸಂಗತಿಗಳಿಗೆ, ಲೋಕದ ಆಲೋಚನೆಗಳಿಗೆ ನೀವು ಕಿವಿಗೊಡುವುದಾದರೆ ದೇವರ ಆತ್ಮನ ನಿಮಗೆ ಇಟ್ಟಿರುವಂಥ ಆಶೀರ್ವಾದ ಹೊಂದಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಪ್ರಿಯರೇ, ಇಲ್ಲಿ ದೇವರ ಆತ್ಮನು ಇವತ್ತು ನಿಮ್ಮ ಜೀವಿತದಲ್ಲಿ ಆತನು ತಂದೆಯಾಗಿದ್ದಾನೆ. ದೇವರ ವಾಕ್ಯ ಹೇಳ್ತಿದೆ, ತಂದೆಯು ತನ್ನ ಮಕ್ಕಳನ್ನು ಕನಿಕರಿಸುವಂತೆ ಯೆಹೋವನು ತನ್ನಲ್ಲಿ ಭಯಭಕ್ತಿ ಉಳ್ಳವರನ್ನು ಕನಿಕರಿಸುತ್ತಾನೆ, ಅವರ ಇಷ್ಟಾರ್ಥವನ್ನು ನೆರವೇರಿಸ್ತಾನೆ ಎಂಬುದಾಗಿ. ಪ್ರಿಯ ದೇವ ಜನರೇ, ದೇವರು ನಿನ್ನ ದೇವರು, ನಿನ್ನ ವಿಷಯದಲ್ಲಿ ಕನಿಕರವುಳ್ಳ ದೇವರು, ಪ್ರೀತಿ ಉಳ್ಳ ದೇವರು. ಪ್ರಿಯ ದೇವ ಜನರೇ, ಇವತ್ತು ನಿಮ್ಮಲ್ಲಿ ಏನಿದ್ರೆ, ನಿಮ್ಮಲ್ಲಿ ಇರುವಾಗ ಎಲ್ಲರೂ ನಿಮ್ಮೊಟ್ಟಿಗೆ ಇರ್ತಾರೆ. ನಿಮ್ಮಲ್ಲಿ ಎಲ್ಲ ಖಾಲಿ ಆತ ನಿಮ್ಮನ್ನು ಕಸಗಿಂತಲೂ ಕಡೆ ಮಾಡಿಬಿಡ್ತಾರೆ. ಪ್ರಿಯರೇ, ನೀವು ಯಾರು ನಿಮ್ಮ ಆಪ್ತರೆಂಬುದಾಗಿ ತಿಳ್ಕೊಂಡಿದ್ದೀರಾ? ಇನ್ಯಾರು ನಿನ್ನ ಆಪ್ತರು? ಕ್ರಿಸ್ತೇಸು ಒಬ್ಬನೇ ಸದಾ. ಸ್ವೀಕರಿಸು ಈ ಆಪ್ತನ, ಯೇಸು ನನ್ನ ರಕ್ಷಕ. ಸ್ವೀಕರಿಸು ಈ ಆಪ್ತನ, ಯೇಸು ನನ್ನ ರಕ್ಷಕ. ಪ್ರೈಸ್ ದಿ ಲಾರ್ಡ್. ಈ ಲೋಕದಲ್ಲಿ ಅವರು ನನಗೆ ಆಪ್ತರು, ಇವರಿಗೆ ನಮಗೆ ಆಪ್ತರು ಎಂಬುದಾಗಿ ಹೇಳಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಪ್ರಿಯರೇ, ಪ್ರತಿಯೊಬ್ಬನ ಪ್ರೀತಿಯ ನಾಟಕ ಏನೆಂಬುದನಿಗೆ ತೋರಿ ಬರ್ತದೆ. ಪ್ರಿಯರೇ, ಪರಿಸ್ಥಿತಿಗಳು ಬರುವಾಗ ಎಲ್ಲವೂ ಕೂಡ ಹೊರಗೆ ಬರ್ತದೆ. ಪ್ರಿಯರೇ, ಮನುಷ್ಯನಲ್ಲಿ ಯಥಾರ್ಥವಾದ ಪ್ರೀತಿ ಇಲ್ಲ. ಪ್ರಿಯರೇ, ಯಾಕಂದ್ರೆ ಯೇಸು ಸ್ವಾಮಿ ಆ ಶಿಲುಬೆಯಲ್ಲಿ ಕೂಡ ಹೇಳಿದ, ತಂದೆ ಅವರನ್ನು ಕ್ಷಮಿಸು, ತಾವು ಏನು ಮಾಡ್ತಾರೆ ಎಂಬುದಾಗಿ ಅವರು ಅರಿಯರೆಂಬುದಾಗಿ. ಇವತ್ತು ಕ್ರಿಸ್ತನಲ್ಲಿರುವಂತಹ ಪ್ರೀತಿ ಇವತ್ತು ನನ್ನಲ್ಲಿ ನಿಮ್ಮಲ್ಲಿ ಇದೆ. ಒಂದು ವೇಳೆ ಕ್ರಿಸ್ತನಲ್ಲಿರುವಂಥ ಪ್ರೀತಿ ಇವತ್ತು ನಿಮ್ಮಲ್ಲಿ ಇರುವುದಾದರೆ ನಿಮ್ಮ ಹೃದಯ ಅದು ಬಹು ಜಾಗರೂಕತೆಯಿಂದ ಕಾಪಾಡಿಕೊಳ್ಬೇಕು. ಯಾಕೆ ಅದರ ಒಳಗಿನಿಂದ ಜೀವಧಾರೆಗಳು ಹೊರಡಲ್ಪಡ್ತದೇನೆ. ಅಂದರೆ ಹೋಲಿ ಸ್ಪಿರಿಟ್ ನಿಮ್ಮ ಮುಂದೆ ಆತನು ಚಲಿಸುವನಾಗಿದ್ದಾನೆ. ನಿಮ್ಮ ಎಲ್ಲ ವಿಷಯಗಳಲ್ಲಿ ಪರಿಶುದ್ಧಾತ್ಮನು ನಿಮಗೆ ಸಹಾಯಕನಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ತಿಳಿಯಪಡಿಸ್ತದೆ. ಪ್ರಿಯರೇ, ಈ ಹೃದಯ ಎಂಬುದಾಗಿ ಹೇಳುವುದಾದರೆ ಎಲ್ಲದಕ್ಕಿಂತಲೂ ಅಮೂಲ್ಯವಾದದ್ದು. ಪ್ರಿಯರೇ, ಇವತ್ತಿನ ದಿನದಲ್ಲಿ ಅನೇಕ ಜನರು ಹೇಳ್ಬೋದು, ನಾನು ಅವರಿಗೆ ಸಹಾಯ ಮಾಡಿದೆ, ಇವರಿಗೆ ಸಹಾಯ ಮಾಡಿದೆ, ನಾನು ಆ ರೀತಿ ಅಷ್ಟು ಕಾಣಿಕೆ ಕೊಟ್ಟೆ, ಇಷ್ಟು ಕಾಣಿಕೆ ಕೊಟ್ಟೆ ಎಂಬುದಾಗಿ. ಯಾವುದು ಕೊಡುವುದಾದರೂ ಕೂಡ ಪ್ರಿಯ ದೇವಜನರೇ, ಯೇಸು ಸ್ವಾಮಿ ಯೆರೂಸಲೇಮ್ ಆಲಯದಲ್ಲಿ ಆ ಕಾಣಿಕೆ ಹಾಕುವಂಥ ಸ್ಥಳದಲ್ಲಿ ಬಂದು ನಿಂತ. ಪ್ರತಿಯೊಬ್ಬೊಬ್ಬರು
ಕಾಣಿಕೆ ಹಾಕುವುದನ್ನು ಯೇಸು ಸ್ವಾಮಿಯಲ್ಲಿ ನೋಡ್ತಾ ಇದ್ದಾನೆ. ಆದರೆ ಒಂದು ಬಡ ವಿಧವೆ ಬಂದ್ಲು ಪ್ರಿಯರೇ. ದೇವರ ವಾಕ್ಯ ಹೇಳ್ತದೆ, ಒಂದು ದುಗ್ಗಾಣಿ ಅವಳ ಹತ್ರ ಇದ್ದದು. ಅವಳ ಜೀವಿತದಲ್ಲೇ ಇದ್ದದ್ದು ಒಂದು ದುಗ್ಗಾಣಿ, ಅಂದರೆ ಒಂದು ಪಾವಲಿ. ಅದನ್ನೇ ಹಾಕಿಬಿಟ್ಲು. ಅಂದ್ರೆ ಆ ಒಂದು ಪಾವಲಿ ಅದು ಅವಳ ಜೀವಿತ. ಆ ಜೀವಿತವನ್ನು ಯೇಸು ಸ್ವಾಮಿಗೆ ಅವಳು ಕೊಟ್ಟು ಬಿಟ್ಲು ಪ್ರಿಯರೇ. ಇವತ್ತು ದೇವರಾದ ಕರ್ತನು ಎಲ್ಲವನ್ನು ನನಗೆ ನಿಮಗೆ ಕೊಟ್ಟಿದ್ದಾನೆ. ಆದರೆ ಕೊಡಲ್ಪಟ್ಟಿರುವಂಥ ದೇವರಿಗೆ ನನ್ನನ್ನು ನಿಮ್ಮನ್ನು ನಾವು ಸಮರ್ಪಿಸಿ ಕೊಡ್ತಾ ಇದ್ದೀವ? ನಮ್ಮನ್ನೇ ದೇವರಿಗೆ ಒಪ್ಪಿಸಿ ಕೊಡ್ತಾ ಇದ್ದೀವ? ನಿಜವಾಗಿಯೂ ಇವತ್ತು ದೇವರ ಆತ್ಮನು ನಿಮ್ಮಲ್ಲಿ ಬಯಸ್ತಿರುವಂಥದ್ದು ನಿಮ್ಮನ್ನೇ ಬಯಸ್ತಿದ್ದಾನೆ ಪ್ರಿಯರೇ. ನಿಮ್ಮಲ್ಲಿರುವಂತಹ ಹಣ, ಆಸ್ತು, ಅಂತಸ್ತು, ಬೆಳ್ಳಿ, ಬಂಗಾರವನ್ನು ಯೇಸು ಸ್ವಾಮಿ ಕೇಳ್ತಾ ಇಲ್ಲ, ನಿಮ್ಮ ಹೃದಯವನ್ನು ಕೇಳ್ತಿದ್ದಾನೆ. ಆ ಒಂದು ಹೃದಯವನ್ನು ನಿಮಗೆ ಕೊಡ್ಲಿಕ್ಕೆ ಆಗುವುದಿಲ್ವಾ? ಇವತ್ತು ಅನ್ಯರಲ್ಲಿ ನಾವು ನೋಡುವಂಥ ವೇಳೆಯಲ್ಲಿ ಪ್ರತಿ ಒಂದೊಂದಕ್ಕೆ ಅಷ್ಟು ಇಷ್ಟು ಹೇಳಿ ಕೊಡಬೇಕೆಂಬುದಾಗಿ ಕೇಳ್ತಾರೆ. ಆದರೆ ಯೇಸು ಸ್ವಾಮಿ ತನ್ನ ಬಳಿಗೆ ಬರೋನನ್ನು ಕೇಳುವುದು ಒಂದೇ, ಮಗನೇ, ಮಗಳೇ, ನಿನ್ನ ಹೃದಯ ಮಾತ್ರ ನನಗೆ ಕೊಡು ಎಂಬುದಾಗಿ. ಯಾಕಂದರೆ ಆ ಹೃದಯವನ್ನೇ ನೀವು ದೇವರಾದ ಕರ್ತನಿಗೆ ನೀವು ಒಪ್ಪಿಸಿ ಕೊಡ್ತೀರಾ, ನಿಮ್ಮ ಜೀವಿತವನ್ನೇ ಆತನು ಬದಲಾಯಿಸ್ತಾನೆ. ಟೋಟಲಿ ಟಾಪ್ ಟು ಬಾಟಮ್ ಆತನು ನಿಮ್ಮ ಲೈಫನ್ನೇ ಚೇಂಜ್ ಮಾಡಿಬಿಡ್ತಾನೆ. ಲೈಫನ್ನು ಚೇಂಜ್ ಮಾಡುವ ಆತನಿಗೆ ನಿಮ್ಮನ್ನು ಒಪ್ಪಿಸಿ ಕೊಡುವುದಾದರೆ, ಪ್ರಿಯ ದೇವ ಜನರೇ, ಇವತ್ತು ದೇವರ ಮಕ್ಕಳು ಹೇಳಿಕೊಂಡು ಇವತ್ತು ಬಾಯಲ್ಲಿ ಬರುವಂಥ ಒಂದೊಂದು ಮಾತುಗಳು ದೇವರ ಹೃದಯವನ್ನೇ ನೋವುಪಡಿಸುವಂಥದ್ದಾಗಿದೆ. ಇಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೊ. ಯಾಕಂದರೆ ಸೈತಾನನು ಮೋಸ ಮಾಡುವನಾಗಿದ್ದಾನೆ. ಆ ನಿನ್ನಲ್ಲಿ ಇರುವಂಥ ಯಥಾರ್ಥವನ್ನು, ನಿನ್ನಲ್ಲಿರುವಂಥ ಯಥಾರ್ಥ ಪ್ರೀತಿಯನ್ನು ತೆಗೆದು ಬಿಡಲಿಕ್ಕೆ ಸೈತಾನನು ಹವಣಿಸ್ತಿರ್ತಾನೆ. ಲೋಕದ ಸಂಗತಿಗಳನ್ನು, ಲೋಕದ ಆಶೆಗಳನ್ನು, ಲೋಕದ ವೈಭೋಗಗಳನ್ನು ತೋರಿಸಿ, ಬೇಡವಾದ ದುಷ್ಟತನವನ್ನು ತೋರಿಸಿ ನಿನ್ನ ಜೀವಿತವನ್ನು ನಾಶನದ ಹಾದಿಗೆ ನಡೆಸಲಿಕ್ಕೆ ಸೈತಾನನು ಕಾಯ್ದಿರ್ತಾನೆ. ಆದರೆ ಪ್ರಿಯ ದೇವಜನರೇ, ದೇವರ ವಾಕ್ಯದಲ್ಲಿ ದಾನಿಯೇಲನನ್ನು ನಾವು ತಕೊಳ್ಳುವುದಾದರೆ, ದಾನಿಯೇಲನನ್ನು ಸಿಂಹದ ಗವಿಗೆ ಹಾಕಿದರು. ಯಾಕೆ? ಅವನ ಪ್ರಾಣ, ಆತ್ಮ, ಶರೀರವನ್ನು ಟೋಟಲಿ ದೇವರಾದ ಕರ್ತನಿಗೆ ಒಪ್ಪಿಸಿಕೊಟ್ಟ. ಆ ದಾರ್ಯವೇಶನ ಮೂರ್ತಿಗೆ ಅವನು ಅಡ್ಡ ಬೀಳಲಿಲ್ಲ. ಆದರೆ ಸಿಂಹ ಅವನನ್ನು ಏನು ಮಾಡಲಿಕ್ಕೆ ಆಗಲಿಲ್ಲ ಪ್ರಿಯರೇ. ಸಿಂಹದ ಗವಿಯಲ್ಲಿ ಹಾಕಿದ್ರು, ಸಿಂಹ ದಾನಿಯೇಲನನ್ನು ಟಚ್ ಮಾಡಲಿಕ್ಕೆ ಆಗಲಿಲ್ಲ. ಯಾಕಂದರೆ ಅವನ ಹೃದಯ ಎಂಬ ಅದು ಆಲಯ, ಪರಿಶುದ್ಧಾತ್ಮನು ವಾಸ ಮಾಡ್ತಿರುವಂಥ ಮನೆಯಾಗಿತ್ತು. ಆ ಕ್ರೂರ ಮೃಗ ಕೂಡ ಬಂದು ಟಚ್ ಮಾಡಲಿಕ್ಕೆ ಆಗಲಿಲ್ಲ. ಆ ಸಿಂಹಗಳ ಬಾಯನ್ನು ಕೂಡ ದೇವರಾದ ಕರ್ತನು ಕಟ್ಟಿಬಿಟ್ಟ. ನಂತರ ನಾವು ನೋಡುವಾಗ ದಾನಿಯೇಲನ ಮೇಲೆ ತಪ್ಪು ಹೊರಿಸಿದಂಥವರನ್ನು ತಂದು ಹಾಕಿದಂಥ ವೇಳೆಯಲ್ಲಿ ಅರ್ಧದಲ್ಲಿ ಸಿಂಹಗಳು ಚುಪ್ಪಡಿ ಚೂರು ಮಾಡಿ ತಿಂದು ಬಿಟ್ಟಿತ್ತು ಎಂಬುದಾಗಿ, ಈ ಒಂದು ಎಲುಬುಗಳನ್ನು ಕೂಡ ಬಿಡಲಿಲ್ಲ ಅಂತೆ. ಅಂತ ಹಸಿದಿದ್ದಂಥ ಸಿಂಹದ ಮಧ್ಯದಲ್ಲಿ ದಾನಿಯೇಲನು ಸುಖವಾಗಿ ನಿದ್ದೆ ಮಾಡಿದ್ದಾನೆ ಎಂಬುದಾಗಿ ಹೇಳುವುದಾದರೆ, ಅದಕ್ಕೆ ಹೇಳುವಂಥದ್ದು ಪ್ರಿಯರೇ, ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೊ, ಅದರ ಒಳಗಿನಿಂದ ಜೀವಧಾರೆ ಹೊರಡ್ತದೆ. ಪ್ರಿಯ ದೇವಜನರೇ, ಈ ಶರೀರ ಲೋಕವನ್ನು ಪ್ರತಿಬಿಂಬಿಸ್ತದೆ, ಆತ್ಮ ಪರಲೋಕದ ತಂದೆಯಾದ ದೇವರನ್ನು ಪ್ರತಿಬಿಂಬಿಸ್ತದೆ. ಇವತ್ತು ನಿಮ್ಮ ಜೀವಿತದಲ್ಲಿ ಲೋಕವುಂಟು, ಪರಿಶುದ್ಧಾತ್ಮನೂ ಇದ್ದಾನೆ. ನೀವು ಯಾವುದನ್ನು ಚೂಸ್ ಮಾಡ್ತೀರಾ? ನೀವು ಯಾವುದನ್ನು ಆರಿಸಿಕೊಳ್ತೀರಾ? ನಿಮ್ಮ ಜೀವಿತದಲ್ಲಿ ಆಶೀರ್ವಾದ, ನಿಮ್ಮ ಜೀವಿತದಲ್ಲಿ ದೇವರ ಆತ್ಮನ ನಡೆಸಬೇಕೆ ಬೇಕೆಂಬುದಾಗಿ ಇರುವುದಾದರೆ, ನಿಮ್ಮ ಹೃದಯವನ್ನು ದೇವರ ಆತ್ಮನು ವಾಸಿಸುವಂಥ ಆಲಯವನ್ನಾಗಿ ಮಾರ್ಪಡಿಸಲಿಕ್ಕೋಸ್ಕರವಾಗಿ ನಿಮ್ಮ ಲೈಫನ್ನು ದೇವರಿಗೆ ಒಪ್ಪಿಸಿಕೊಡುವುದಾದರೆ, ದೇವರಾದ ಕರ್ತನು ನಿಮ್ಮ ಜೀವಿತದಲ್ಲಿ ಹೌದು ಮತ್ತು ಆಮೇನಾಗಿರ್ತಾನೆ. ಪ್ರಿಯ ದೇವಜನರೇ, ನಿಮಗೆ ಕೊಡಲ್ಪಟ್ಟಿರುವ ಒಂದು ಜೀವಿತ
ಅದು ಕರ್ತನಿಗಾಗಿ, ಕರ್ತನ ಪ್ರತಿಷ್ಠಿಸಲ್ಪಡುವುದಕ್ಕಾಗಿ ನಿಮ್ಮನ್ನು ನೀವು ಒಪ್ಪಿಸಿಕೊಡುವುದಾದರೆ ಆ ಜೀವಧಾರೆಯಾಗಿರುವಂಥ ಪರಿಶುದ್ಧಾತ್ಮನು ನಿಮ್ಮ ಜೀವಿತದಲ್ಲಿ ಮುಖ್ಯಸ್ಥನಾಗಿ ನಿಮ್ಮ ಮುಂದುಗಡೆ ಆತನನ್ನು ಚಲಿಸಲಿಕ್ಕೆ ನೀವು ಬಿಟ್ಟು ಕೊಡುವುದಾದರೆ, ನಾನು ನಿನಗೆ ದೀರ್ಘಾಯುಷ್ಯವನ್ನು ಅನುಗ್ರಹಿಸಿ ನಾನು ನಿನ್ನನ್ನು ತೃಪ್ತಿಪಡಿಸ್ತೇನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ದೀರ್ಘಾಯುಷ್ಯವನ್ನು ದೇವರು ಕೊಟ್ಟ ನಂತರ ಆರೋಗ್ಯವನ್ನು ಕೂಡ ದೇವರಾದ ಕರ್ತನು ಕೊಡ್ತಾನೆ ಪ್ರಿಯರೇ. ಯಾವ ವೈದ್ಯರ ಬಳಿಗೆ ಹೋಗಬೇಕಾದ ಅವಶ್ಯಕತೆ ಇಲ್ಲ. ವೈದ್ಯಗಾರನಾಗಿರುವಂಥ ಯೇಸು ಕ್ರಿಸ್ತನೇ ನಿಮ್ಮ ಹೃದಯದಲ್ಲಿ ವಾಸ ಮಾಡ್ತಿರುವಾಗ ಯಾವ ರೋಗ, ಯಾವ ಬಲಹೀನತೆ ನಿಮ್ಮನ್ನು ಟಚ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಆ ರೋಗ ಬಲಹೀನತೆ ಇದ್ರೂ ಕೂಡ ಅದನ್ನು ಡಿಸ್ಟ್ರಾಯ್ ಮಾಡಿ ಹಾಕಲಿಕ್ಕೆ ದೇವರಾದ ಕರ್ತನಿಗೆ ಶಕ್ತಿ ಇದೆ. ಒಂದು ವೇಳೆ ನಾನು ದೇವರನ್ನು ಎಷ್ಟು ಅವಲಂಬಿಸಿಕೊಂಡು ದೇವರ ವಾಕ್ಯವನ್ನು ಧ್ಯಾನ ಮಾಡಿ ಎಷ್ಟು ನಾನು ಪ್ರಾರ್ಥನೆ ಮಾಡಿದ್ರು ನನ್ನ ಜೀವಿತದಲ್ಲಿ ಕಷ್ಟಗಳೇನಾ? ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ, ಮೋಸ ಮಾಡಿಲ್ಲ, ಆದರೆ ನನ್ನ ಜೀವಿತದಲ್ಲಿ ಯಾಕೆ ಈ ರೀತಿ ಕಷ್ಟಗಳು, ಯಾಕೆ ಈ ರೀತಿ ನೋವುಗಳು, ಯಾಕೆ ಈ ರೀತಿ ಬಾಧೆಗಳು, ಯಾಕೆ ನನಗೆ ಈ ಅವಮಾನಗಳು ಎಂಬುದಾಗಿ ನೀವು ಅಂದುಕೊಳ್ತಿರ್ಬೋದು. ಪ್ರಿಯ ದೇವ ಜನರೇ, ಒಂದು ತಿಳ್ಕೊಳ್ಳಿ, ನಿಮ್ಮ ಜೀವಿತವನ್ನು, ನಿಮ್ಮ ಲೈಫನ್ನು, ದೇವರನ್ನು ಕೊಟ್ಟಿರುವ ಒಂದು ಲೈಫನ್ನು ದೇವರ ಆತ್ಮನಿಗೆ ನೀವು ಒಪ್ಪಿಸಿ ಕೊಡುವುದಾದರೆ ಎಲ್ಲರ ಮುಂದೆ ದೇವರು ಒಂದು ದಿನ ನಿಮ್ಮನ್ನು ಸ್ಥಾಪಿಸ್ತಾನೆ. ಪ್ರತಿಯೊಂದು ನಿಮ್ಮ ಮಾತಿಗೆ, ಪ್ರತಿಯೊಂದು ನಿಮ್ಮ ಪ್ರಶ್ನೆಗೆ ದೇವರಾದ ಕರ್ತನು ಉತ್ತರ ಕೊಡ್ತಾನೆ. ಮಗನೇ, ಮಗಳೇ, ಭಯಪಡಬೇಡ ಎಂಬುದಾಗಿ ದೇವರಾದ ಕರ್ತನು ಹೇಳ್ತಾನೆ. ನೀವು ಕಣ್ಣೀರಿನ ಹಾದಿಯಲ್ಲಿ ಹೋಗಿರ್ಬೋದು, ಆದರೆ ಕರ್ತನಿಗಾಗಿ ನೀವು ನಿಲ್ಲುವುದಾದರೆ ಆ ಕಣ್ಣೀರನ್ನು ಲೋಕದ ಮನುಷ್ಯನು ಒರೆಸಲಿಕ್ಕೆ ಸಾಧ್ಯ ಇಲ್ಲ. ದೇವರಾದ ಕರ್ತನ ಹಸ್ತವೇ ನಿಮ್ಮ ಕಣ್ಣೀರನ್ನು ಒರೆಸ್ತದೆ ಪ್ರಿಯ. ನಿಮ್ಮ ನೋವನ್ನು ನೀಗಿಸ್ತದೆ, ನಿಮ್ಮ ಕಷ್ಟದಿಂದ ಪರಿಹಾರ ಕೊಡ್ತದೆ. ಸೈತಾನನ ಬಂಧನ ಕಟ್ಟಲ್ಪಟ್ಟ ವೇಳೆಯಲ್ಲಿ ಸೈತಾನನ ಬಂಧನದಿಂದ ಬಿಡುಗಡೆ ಕೊಡ್ತದೆ ಪ್ರಿಯರೇ. ದೀರ್ಘಾಯುಷ್ಯವನ್ನು ಕೊಡ್ತದೆ. ತೃಪ್ತಿಯಲ್ಲಿ, ಆಶೀರ್ವಾದದಲ್ಲಿ ದೇವರ ಕೃಪಾಸ್ತ ನಿಮ್ಮನ್ನು ನಡೆಸ್ತದೆ ಪ್ರಿಯರೇ. ಅದಕ್ಕೋಸ್ಕರವಾಗಿ ಪ್ರಿಯ ದೇವಜನರೇ, ದೇವರು ಕೊಟ್ಟಿರುವಂಥ ದೇವರ ಆತ್ಮನು ವಾಸ ಮಾಡಲಿಕ್ಕೆ ಇಷ್ಟಪಡುವಂಥ ನಿಮ್ಮ ಹೃದಯವನ್ನು ದೇವರಿಗೆ ಒಪ್ಪಿಸಿಕೊಡಿ ಪ್ರಿಯರೇ. ಇದನ್ನೇ ಆತನೇ ಕೇಳ್ತಾನೆ ಹೊರತು, ಇವತ್ತು ನನ್ನ ಬಳಿಗೆ ಬಂದಿದ್ದಿ ಮಗನೇ, ಇವತ್ತು ನನ್ನ ಬಳಿಗೆ ಬಂದಿದ್ದಿ ಮಗಳೇ, ಎಷ್ಟು ನೀನು ಹಣ ತಂದಿದ್ದಿ, ಎಷ್ಟು ಕಾಣಿಕೆ ತಂದಿದ್ದಿ ಎಂಬುದಾಗಿ ದೇವರು ಕೇಳುವುದಿಲ್ಲ. ಬಡ ವಿಧವೆ, ಒಂದು ದುಗ್ಗಾಣಿ, ತನ್ನ ಒಂದು ಜೀವಿತ, ಆ ಒಂದು ದುಗ್ಗಾಣಿ ಅವಳ ಜೀವಿತವಾಗಿತ್ತು. ಆ ಜೀವಿತವನ್ನೇ ಯೇಸುವಿಗೆ ಕೊಟ್ಟು ಬಿಟ್ಲು ಪ್ರಿಯರೇ. ದೇವರ ವಾಕ್ಯದಲ್ಲಿ ನಾವು ಆಧಾರ ಮಾಡಿಕೊಂಡು ನೋಡುವುದಾದರೆ, ಏಲಿಯನು ಒಬ್ಬ ಬಡ ವಿಧವೆ ಮನೆಗೆ ಹೋದಂಥ ವೇಳೆಯಲ್ಲಿ ಆ ಬಡ ವಿಧವೆಯನ್ನು ದೇವರಾದ ಕರ್ತನು ಆಶೀರ್ವದಿಸುವುದಕ್ಕೋಸ್ಕರ ತನ್ನ ಪ್ರವಾದಿಯನ್ನು ಆ ವಿಧವೆ ಮನೆಗೆ ಕಳಿಸಿದ. ಬಡ ವಿಧವೆ ಹೇಳ್ತಾಳೆ, ಒಂದು ಮೊಗೆ ಹಿಟ್ಟು ಮಾತ್ರ ನನ್ನಲ್ಲಿ ಇದೆ, ಇದು ಈಗ ನಾನು ಮಾಡಿದ್ದೀನಿ, ನಾನು, ನನ್ನ ಮಕ್ಕಳು, ನನ್ನ ಮಗನು, ನಂತರ ನಮಗೆ ಜೀವಿತ ಇಲ್ಲ ಎಂಬುದಾಗಿ. ಎಲಿಯನು ಹೇಳ್ತಾನೆ, ನೀನು ಅದನ್ನು ಮಾಡಿತಾ, ಮೊದಲು ಅದನ್ನು ಮಾಡಿ ಮೊದಲನ ರೊಟ್ಟಿ ನನಗೆ ತಂದು ಕೊಡು ಎಂಬುದಾಗಿ. ಅಲ್ಲಿ ವಿಧವೆ ವಿಧೇಯಳಾಗ್ತಾಳೆ. ಆ ರೊಟ್ಟಿಯನ್ನು ಮಾಡಿ ತಂದು ದೇವರ ಪ್ರವಾದಿಯಾದಂಥ ಎಲಿಯನಿಗೆ ತಂದು ಕೊಡ್ತಾಳೆ. ದೇವರ ವಾಕ್ಯ ಹೇಳ್ತದೆ ಪ್ರಿಯರೇ, ಅವಳ ಜೀವಿತ ಕಾಲವೆಲ್ಲ ಮುಗ್ದು ಹೋಗಲಿಲ್ಲ ಎಂಬುದಾಗಿ. ಇವತ್ತು ನಿಮ್ಮ ಒಂದು ಜೀವಿತವನ್ನು ದೇವರಾದ ಕರ್ತನಿಗೆ ನೀವು ಒಪ್ಪಿಸಿಕೊಡುವುದಾದರೆ ನಿಮ್ಮ ಜೀವಿತದಲ್ಲಿ ಯಾವುದು ಮುಗ್ದು ಹೋಯ್ತೆಂಬುದಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿದಿನ ಪ್ರಾರಂಭ ಪ್ರಾರಂಭ ಪ್ರಾರಂಭ. ಮೊದಲು ವಿಧೇಯರಾಗಿ ಪ್ರಶ್ನೆ ಮಾಡಲಿಕ್ಕೆ ಹೋಗಬೇಡಿ. ಯಾಕೆ ಈ ರೀತಿ, ಯಾಕೆ ಆ ರೀತಿ ಎಂಬುದಾಗಿ. ಯಾಕಂದರೆ ನೀವು ದೇವರಾದ ಕರ್ತನಿಗೆ ಅವಕಾಶ ಕೊಡಲಿಲ್ಲ, ಅದಕ್ಕೆ ಈ ರೀತಿ ಕಾರ್ಯ ಆಗ್ತಿದೆ. ನಿಮ್ಮ ಬಲ, ನಿಮ್ಮ ಶಕ್ತಿ, ಇದರ ಮೂಲಕ ನೀವು ಮುಂದೆ ಹೋಗ್ತಾ ಇದ್ದೀರಾ. ನಿಮ್ಮ ಬಲ, ನಿಮ್ಮ ಶಕ್ತಿಯನ್ನು ಬದಿಗಿಡಿ, ದೇವರ ಆತ್ಮನಿಗೆ ನೀವು ಒಪ್ಪಿಸಿಕೊಡಿ. ನಿಮ್ಮ ಹೃದಯದಲ್ಲಿ ದೇವರಿಗೆ ಸಮಯ ಕೊಡಿ. ದೇವರಾದ ಕರ್ತನು ನಿಮ್ಮನ್ನು ಕರುಣಿಸಿ ನಡೆಸ್ತಾನೆ.
ನಿಮ್ಮ ಜೀವಿತವನ್ನು ಸುಂದರವಾಗಿ ಆತನು ಮಾರ್ಪಡಿಸಿ ನಡೆಸ್ತಾನೆ. ನೀವು ಯಾವುದೇ ಪರಿಸ್ಥಿತಿಯಲ್ಲಿ ಇರಲಿ, ಆತನಿಗೆ ಒಂದು ಕ್ಷಣ ಸಾಕು ಆ ಪರಿಸ್ಥಿತಿಯಿಂದ ನಿಮ್ಮನ್ನು ಹೊರಗೆ ತರಲಿಕ್ಕೆ. ಪ್ರಿಯ ದೇವಜನರೇ, ಈ ವಾಕ್ಯವನ್ನು ಕೇಳ್ತಿರುವಂಥ ನೀವು ಯಾರೇ ಆಗಿರಲಿ, ನೀವು ಯಾವುದೇ ಪರಿಸ್ಥಿತಿಯಲ್ಲಿ ಇರಲಿ, ಮನುಷ್ಯರಿಗೆ ಬೇಕಾದ ಮುಖದಾಕ್ಷಿಣ್ಯ ಮಾಡಬೇಡಿ. ದೇವರಿಗೆ ನೀವು ವಿಧೇಯರಾಗಿ ನಡೀರಿ. ದೇವರ ಆತ್ಮನು ನೀವಿರುವಂಥ ಸ್ಥಿತಿಗತಿಯಿಂದ ನಿಮ್ಮನ್ನು ಉದ್ಧರಿಸಿ ಉನ್ನತ ಸ್ಥಾನಕ್ಕೆ ಆತ ನಡೆಸಲು ಆತನು ಶಕ್ತನಾಗಿದ್ದಾನೆ. ಆತನು ಶಕ್ತಿಯುಳ್ಳ ದೇವರು. ಪ್ರಿಯರೇ, ನಿಮ್ಮ ಜೀವಿತದಲ್ಲಿ 1000 ವರ್ಷಗಳು ಒಂದು ದಿನದ ಹಾಗೆ, ಆ 1000 ವರ್ಷಗಳಲ್ಲಿರುವಂಥ ಆ ಆಶೀರ್ವಾದ ನಿಮ್ಮ ಜೀವಿತದಲ್ಲಿ ಪ್ರತಿ ಒಂದೊಂದು ದಿನ ನೀವು ಅನುಭವಿಸಬೇಕಾದ್ರೆ, ನೀವು ನಿಮ್ಮ ಮಕ್ಕಳ ಅದನ್ನು ಅನುಭವಿಸಬೇಕಾದ್ರೆ, ದೇವರ ಆತ್ಮನಿಗೆ ನಿಮ್ಮ ಹೃದಯ ಆಲಯವಾಗಿ ಮಾರ್ಪಡಿಸೋದಕ್ಕೋಸ್ಕರ ನಿಮ್ಮ ಜೀವಿತ, ನಿಮ್ಮ ಪ್ರಾಣ, ಆತ್ಮ, ಶರೀರವನ್ನು ದೇವರ ಆತ್ಮನಿಗೆ ಒಪ್ಪಿಸಿಕೊಡಿ. ದೇವರ ಆತ್ಮನು ನಿಮ್ಮ ಜೀವಿತದಲ್ಲಿ ಇದ್ದುಕೊಂಡು ಉನ್ನತವಾಗಿ ನಿಮ್ಮ ಜೀವಿತವನ್ನೇ ರೂಪಿಸಿ, ನಿಮ್ಮ ಜೀವಿತವನ್ನೇ ಬದಲಾಯಿಸಿ, ನಿಮ್ಮನ್ನು ಉನ್ನತ ಸ್ಥಾನಕ್ಕೆ, ನೀವು ಯಾವುದನ್ನು ಕಳಕೊಂಡಿದ್ದೀರಿ ಎಂಬುದಾಗಿ ತಿಳ್ಕೊಳ್ತೀರಾ, 2ರಷ್ಟಾಗಿ ನೀವು ಹೊಂದಿಕೊಳ್ತೀರಿ. ಎಲ್ಲಿ ಅವಮಾನ ಆಗಿದೆ ಎಂಬುದಾಗಿ ತಿಳ್ಕೊಳ್ತೀರಾ, ಅದೇ ಸ್ಥಳದಲ್ಲಿ 2ರಷ್ಟು ಮಾನ ಬರುವಾಗೆ ದೇವರು ನಿಮ್ಮನ್ನು ಆಶೀರ್ವದಿಸಿ ನಡೆಸ್ತಾನೆ. ದೇವರಿಗಾಗಿ ನೀವು ಸಮಯವನ್ನು ಕೊಡುವುದಾದರೆ ದೇವರು ನಿಮಗೆ ಸಮಯ ಕೊಡ್ತಾನೆ. ನೀವು ದೇವರಿಗೆ ಸಮಯ ಕೊಡದೆ ದೇವರು ನಿಮಗೆ ಸಮಯ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಪ್ರಿಯರೇ, ಅರ್ಥ ಮಾಡಿಕೊಳ್ಳಿ. ದೇವರು ಕೊಟ್ಟಿರುವಂಥ ಸಮಯವನ್ನು ದೇವರಿಗೆ ಸ್ತೋತ್ರ ಹೇಳಿ ಆ ಸಮಯವನ್ನು ದೇವರಿಗೆ ಕೊಡಿ. ನಿಮ್ಮ ಎಲ್ಲ ಸಮಯದಲ್ಲಿ ದೇವರಾದ ಕರ್ತನು ನಿಮ್ಮೊಂದಿಗಿರ್ತಾನೆ, ನಿಮಗೆ ಸಹಾಯಕನಾಗಿರ್ತಾನೆ, ನಿಮ್ಮನ್ನು ಆಶೀರ್ವದಿಸಿ ನಡೆಸ್ತಾನೆ. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೆನ್. ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು ಡ್ಯಾಡಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಪರಿಶುದ್ಧನಾದ ನೀತಿಯುಳ್ಳ ತಂದೆಯಾದ ದೇವರೇ, ಕರ್ತನಾದ ಯೇಸು, ಈ ವಾಕ್ಯಗಳು ಪ್ರತಿ ಒಬ್ಬೊಬ್ಬರ ಹೃದಯಗಳಲ್ಲಿ ಹಲಗುನಟ್ಟಂತಾಗಲಿ ಸ್ವಾಮಿ. ಡ್ಯಾಡಿ, ಯಾವ್ಯಾವ ಸ್ಥಿತಿಗತಿಗಳಲ್ಲಿ, ಯಾವ್ಯಾವ ಪ್ರಾಬ್ಲಮ್ಸ್ಗಳಲ್ಲಿ ಕರ್ತನೆ ನಿನ್ನ ಮಕ್ಕಳು ಇದ್ದಾರೋ ಡ್ಯಾಡಿ, ಅವರು ಯಾವ ಪ್ರಾಬ್ಲಮ್ಸಲ್ಲಿ ಇದ್ದಂಥ ಸ್ಥಳದಿಂದಲೇ ಅವರನ್ನು ಲಿಫ್ಟ್ ಅಪ್ ಮಾಡು. ಅವರ ಪ್ರತಿಯೊಂದೊಂದು ಪ್ರಾರ್ಥನೆಗೆ ನೀನು ಉತ್ತರ ಕೊಡು ಸ್ವಾಮಿ. ಅವರು ನಿನ್ನನ್ನು ಎದುರು ನೋಡ್ತಿದ್ದಾರೆ, ನಿನ್ನ ಸ್ವರವನ್ನು ಕೇಳಲಿಕ್ಕೆ ಬಯಸ್ತಿದ್ದಾರೆ. ನಿನ್ನ ಸ್ವರವನ್ನು ಕೇಳುವಂತೆ ಮಾಡು. ನಿನ್ನ ಸಾನ್ನಿಧ್ಯ ಅವರ ಜೀವಿತದಲ್ಲಿ, ಅವರ ಜೀವಿತವನ್ನೇ ಬದಲಾಯಿಸುವಂತೆ ನಿನ್ನ ಕೃಪೆಯಿಂದ ತುಂಬಿಸಿ ನಡೆಸು ಡ್ಯಾಡಿ. ನಿನ್ನ ಮಕ್ಕಳು ಬೇಡೋದಕ್ಕಿಂತಲೂ ಯೋಚಿಸೋದಕ್ಕಿಂತಲೂ ಮಿಗಿಲಾದದನ್ನು ಕೊಡಲು ನೀನು ಶಕ್ತನಾಗಿದ್ದಿ. ನೀನು ಕೊಡ್ತಿ, ನಿನಗೆ ಸ್ತೋತ್ರ. ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ನಿನ್ನ ಮಹಿಮೆಯುಳ್ಳ ಕಾರ್ಯಗಳನ್ನು ನಡೆಸು. ಯೇಸುವಿನ ದಿವ್ಯ ನಾಮದಲ್ಲಿ ನಂಬಿಕೆಯಿಂದ ಬೇಡಿದ್ದೇನೆ ನಮ್ಮ ತಂದೆಯೇ, ಆಮೆನ್. Bless in the name of Jesus Nazareth. Bless in the name of Jesus.